ಮಾನ್ಯರೇ, ಜುಲೈ 19ರಂದು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಸಾಧನಾ ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ. ಎರಡನೇ ಬಾರಿ ಮುಖ್ಯಮಂತ್ರಿಗಳಾದ ಮೇಲೆ, ಇದು 2.5 ವರ್ಷ ಆದಮೇಲೆ ಮೈಸೂರಿನಲ್ಲಿ ಸಾಧನಾ ಸಮಾವೇಶ ಏರ್ಪಡಿಸ್ಕೊಂಡಿರೋದು ಒಂದು ದೃಷ್ಟಿಯಿಂದ ಇದು ರಾಜಕೀಯ ಗಿಮಿಕ್ ಕೂಡ ಅಂತ ಅನಿಸುತ್ತೆ. ಅದೇನೇ ಇರಲಿ, ನಾನು ಅವ್ರಿಗೆ ವಿನಂತಿ ಮಾಡೋದೇನಂತ ಅಂದರೆ, ಸಾಧನಾ ಸಮಾವೇಶದಲ್ಲಿ ಮೈಸೂರು ಜಿಲ್ಲೆಯ ಚೆನ್ನಾಗಿ ಪರಿಚಯ ಇರುವಂಥ ಆದಿವಾಸಿಗಳ ಕುರಿತು ತಾವೇನು ಮಾಡಿರಿ ಅನ್ನೋ ಒಂದು ಹೇಳೋದು ಕೂಡ ಮುಖ್ಯ. ತಮಗೆ ನಾನು ಈ ಸಮಯದಲ್ಲಿ ಗಮನ ಸೆಳೆಯೋದೇನಂತ ಅಂದರೆ, ತಾವು ನವಂಬರ್ 12ನೇ ತಾರೀಕು 2024ನೇ ಇಸ್ವಿ HD ಕೋಟೆಯ ಕೆರೆ ಹಾಡಿಗೆ ಬಂದಿದ್ದಾಗ ಆದಿವಾಸಿಗಳು ತಮಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಆ ಮನವಿನಲ್ಲಿ ಸುಮಾರು 10 ವಿಶೇಷವಾದ ಬೇಡಿಕೆಗಳನ್ನು ಇಟ್ಟಿದ್ದರು. ಮೊದಲನೇದಾಗಿ, ಕಳೆದ 10 ವರ್ಷಗಳಿಂದ ತಮ್ಮ ಮುಂದೆ ಇರುವಂತಹ ಹೈಕೋರ್ಟ್ ಆದೇಶದ ಅನ್ವಯ ಕಾರಣದಿಂದ ಹೊರಹಾಕಿದಂಥ 3418 ಕುಟುಂಬಗಳಿಗೆ ಪುನರ್ವಸತಿನ ಕೊಡಬೇಕು ಅನ್ನೋದು ಮುಖ್ಯವಾದ ವಿಷಯ. ಆ 3418 ಕುಟುಂಬಗಳು ಕಳೆದ 10 ವರ್ಷಗಳಿಂದನೂ ತಮ್ಮ ತೀರ್ಮಾನಕ್ಕೆ ಕಾಯ್ತಾನೇ ಕುಂತವೆ. ಹೈಕೋರ್ಟ್ ಆದೇಶನೂ ಕೂಡ ತಾವು ಪಾಲಿಸ್ದೇ, ಒಂದು ಪ್ರೈಮರಿ ಡ್ಯೂಟಿ ಏನಂತಾರಲ್ಲ ಅದನ್ನೂ ಮಾಡ್ದೇ ತಾವು ಕಾಲಹರಣ ಮಾಡಿರೋದು ಬಹಳ ಬೇಸರದ ವಿಷಯ. ಸೊ ಇದನ್ನು ಕೂಡಲೇ ಮಾಡಬೇಕು ಅಂತ ಹೇಳಿ ನಾವು ವಿನಂತಿ ಮಾಡ್ತೀವಿ. ಅದನ್ನು ಕೂಡ ನೀವು ಸಾಧನಾ ಸಮಾವೇಶದಲ್ಲಿ ಅದು ಮಾಡೋಕ್ಕಾಗಿಲ್ಲ, ಮಾಡ್ತೀನಿ ಅಂತ ಹೇಳಬೇಕು. ಎರಡನೇದು ಮುಖ್ಯವಾದ್ದು, ತಾವು ಅಲ್ಲಿ ಬಂದಿದ್ದಾಗ ಅರಣ್ಯ ಹಕ್ಕಿಗೆ ಯಾರು ಚ್ಯುತಿ ತರಬಾರ್ದು, ಆದಿವಾಸಿಗಳ ಅರಣ್ಯ ಹಕ್ಕು ಕೊಡಬೇಕು ಅಂತ ಹೇಳಿ ಆದಿವಾಸಿಗಳ ಪರವಾಗಿ ನೀವು ಮುಖ್ಯಮಂತ್ರಿಗಳಾಗಿ ನಮ್ಮ ಅರಣ್ಯ ಇಲಾಖೆಯವರಿಗೆ ಹೇಳಿದಿರಿ. ಆದರೆ ಅರಣ್ಯ ಇಲಾಖೆಯವರು ಅದೇನೇ ಹೇಳ್ತಾರಲ್ಲ, ಅವ್ರ ಬುದ್ಧಿ ಬಿಡ್ತಾ ಇಲ್ಲ, ಹಾಗೇ ಇದ್ದಾರೆ. ಸೊ ಆದಿವಾಸಿಗಳ ಪರಂಪರೆ ಅರಣ್ಯಗಳಲ್ಲಿ ಅವರ ಹಕ್ಕನ್ನು ಪ್ರತಿಪಾದಿಸಲಿಕ್ಕೆ ಆದಿವಾಸಿ ಅರಣ್ಯ ಹಕ್ಕು ಕಾಯ್ದೆ ಅನ್ವಯ ಅವ್ರಿಗೆ ಹಕ್ಕುಗಳನ್ನ ಕೊಡಬೇಕು. ಸಾಮೂಹಿಕ ಹಕ್ಕು, ವೈಯಕ್ತಿಕ ಹಕ್ಕು, ನಿಲ್ಲಿಸ್ಗಳ ಮೇಲೆ ಹಕ್ಕನ್ನು ಕೊಡಬೇಕು. ಅದ್ರ ಬಗ್ಗೆ ತುರ್ತು ತಾವು ಗಮನ ಹರಿಸಿ ಅಲ್ಲಿ ಸಾಧನಾ ಸಮಾವೇಶದಲ್ಲಿ ಇದನ್ನು ಖಂಡಿತವಾಗ್ಲೂ ಮಾಡ್ತೀನಿ ಅಂತ ಹೇಳಬೇಕು. ಮೂರನೇ ವಿಷಯ, ಆದಿವಾಸಿಗಳ ಅಭಿವೃದ್ಧಿ ಮಂಡಳಿ ಪೊಲಿಟಿಕಲ್ ಪಾರ್ಟಿಸಿಪೇಷನ್ ದೃಷ್ಟಿಯಿಂದ, ಅವರ ತೀರ್ಮಾನ ಮಾಡೋಕ್ಕೆ ಅನುಕೂಲ ಆಗೋ ದೃಷ್ಟಿಯಿಂದ ಕಾಂಗ್ರೆಸ್ದು ಧುರೀಣರಾದಂತಹ, ದೇಶವನ್ನು 17 ವರ್ಷ ಆಳಿದಂಥ ನೆಹರು ಅವರ ಪಂಚಶೀಲ ತತ್ವಗಳ ಆಧಾರದ ಮೇಲೆ ಆದಿವಾಸಿಗಳ ಅಭಿವೃದ್ಧಿ ಆಗಬೇಕು ಅಂತ ಏನಿತ್ತು, ಅದಕ್ಕೆ ಅದು ತಕ್ಕಂತೆ ನಡೀಬೇಕು ಅಂತ ಅಂದರೆ ಆದಿವಾಸಿಗಳಲ್ಲಿ ಭಾಗವಹಿಸಿಕೆ ಹೆಚ್ಚು ಮಾಡಲಿಕ್ಕಾಗಿ ಆದಿವಾಸಿ ಅಭಿವೃದ್ಧಿ ಮಂಡಳಿಯನ್ನು ರಚನೆ ಮಾಡಿ ಅವರ ಅಭಿವೃದ್ಧಿ ಅವರ ಇಚ್ಛೆಯ ಪ್ರಕಾರ ಮತ್ತು ಪಂಚಶೀಲ ತತ್ವಗಳ ಆಧಾರದ ಮೇಲೆ ಮಾಡೋಕ್ಕೋಸ್ಕರವಾಗಿ ಅಭಿವೃದ್ಧಿ ಮಂಡಳಿನ ರಚನೆ ಮಾಡಬೇಕು. ಅದನ್ನು ಪೆಂಡಿಂಗ್ ಇದೆ. ತಾವು ಹೇಳಿದಿರಿ ಮಾಡ್ತೀವಿ ಅಂತ ಮಾಡಬೇಕು. ಅದೊಂದು ಪ್ರೋಸೆಸ್ಸು ಇನಿಷಿಯೇಟ್ ಕೂಡಲೇ ಮಾಡಬೇಕು. ಅದನ್ನು ಕೂಡ ತಮ್ಮ ಸಾಧನಾ ಸಮಾವೇಶದಲ್ಲಿ ಹೇಳಿ. ನಾಲ್ಕನೇದಾಗಿ, ಆದಿವಾಸಿ ನಿಗಮ ಮಾಡಲಿಕ್ಕೆ ತಾವು ಒಪ್ಕೊಂಡಿದ್ದೀರಿ. ಯಾಕೆಂದರೆ ಈಗ ಅಲೆಮಾರಿ ನಿಗಮದೊಟ್ಟಿಗೆ ಆದಿವಾಸಿಗಳನ್ನ ಸೇರಿಸಿರೋದ್ರಿಂದ ತಪ್ಪಾಗಿದೆ ಗೊತ್ತಾಗಿ ತಾವು ಆದಿವಾಸಿಗಳ ಬೇಡಿಕೆ ಮೇರೆಗೆ ತಾವು ಆದಿವಾಸಿ ಅಭಿವೃದ್ಧಿ ನಿಗಮವನ್ನು ಮಾಡ್ತೀವಿ ಅಂತ ಕೂಡ ಹೇಳಿದಿರಿ. ದಯಮಾಡಿ ಅದನ್ನು ಕೂಡಲೇ ಮಾಡಬೇಕು. ಅದನ್ನು ಯಾವ ಕಾರಣಕ್ಕೂ ತಡೆ ಮಾಡಬಾರ್ದು. ಇದು ಆರ್ಥಿಕ ಅಭಿವೃದ್ಧಿಗೆ ಸಹಾಯ ಆಗ್ತದೆ. ಆದಿವಾಸಿ ಅಭಿವೃದ್ಧಿ ಮಂಡಳಿ ಅವರ ರಾಜಕೀಯ ಬೆಳವಣಿಗೆಗೆ ಮತ್ತು ಅವರ ತೀರ್ಮಾನಕ್ಕೆ, ಇದಕ್ಕಾಗಿ ಡೆಮೋಕ್ರಸಿನಲ್ಲಿ ಪಾರ್ಟಿಸಿಪೇಷನ್ಗೆ ಅನುಕೂಲ ಆಗ್ತದೆ. ಆದರೆ ನಿಗಮ ಅವರ ಆರ್ಥಿಕ ಅಭಿವೃದ್ಧಿಗೆ ಸಹಾಯ ಆಗ್ತದೆ. ಹೀಗೆ ಇನ್ನೊಂದು ಬಹಳ ಮುಖ್ಯವಾದ್ದು ಒಳ ಮೀಸಲಾತಿ. ಹೈಕೋರ್ಟ್ ಆದೇಶದ ಅನ್ವಯ, ಅಂದರೆ ಹೈಕೋರ್ಟ್ ಆದೇಶದಲ್ಲಿ ಅಸಾಧ್ಯ ವರದಿಯ ಸೆಕ್ಷನ್ 17-18ರಲ್ಲಿ ಸ್ಪಷ್ಟ ಹೇಳಿದೆ. ಅವರ ಸಲಹೆಗಳಲ್ಲಿ ಆದಿವಾಸಿಗಳಿಗೆ ಒಳ ಮೀಸಲಾತಿ ಕೊಡಬೇಕು. ST ಮೀಸಲಾತಿಯಲ್ಲಿ ಆದಿವಾಸಿಗಳ ಪೈಕಿ ಮೂಲನಿವಾಸಿ ಬುಡಕಟ್ಟುಗಳಾದ ಜೇನುಕುರುಬರಿಗೆ ಒಂದು ಕ್ಯಾಟಗರಿ, ಕೊರಗರು ಮತ್ತು ಜೇನುಕುರುಬರಿಗೆ. ಎರಡನೇದು ಅರಣ್ಯವಾಸಿ ಬುಡಕಟ್ಟುಗಳಾದಂಥ ಹಸಲರು, ಜೇನುಕುರುಬರು, ಬೆಟ್ಟಕುರುಬರು, ಎರವರು, ಈರುಳಿಗರು, ಪಂಜರಿ, ಪಣಿಯ, ಹಸಲರು, ಮಲೆಕುಡಿಯರು, ಇಂಥ ಸಮುದಾಯಗಳಿಗೆ ಒಂದು ಕ್ಯಾಟಗರಿ ಮಾಡಬೇಕು. ಮತ್ತು ಅಲೆಮಾರಿ ಬುಡಕಟ್ಟುಗಳೇನಿದಾರಲ್ಲ ಅವ್ರಿಗೆ ಅಲೆಮಾರಿಗಳು ಮಾಡಬೇಕು. ಹಾಗೆ ಜಾತಿ ಸಮುದಾಯದಿಂದ ಬಂದಿರುವಂಥ ಪರಿಶಿಷ್ಟ ವರ್ಗಗಳ, ಅಂದರೆ ನಾಯಕ ಇತ್ಯಾದಿ ಸಮುದಾಯಗಳಿಗೆ ಒಂದು ಕ್ಯಾಟಗರಿ ಮಾಡಿ 4 ಕ್ಯಾಟಗರಿ ಮಾಡಿ ಒಳ ಮೀಸಲಾತಿ ಕೊಡಬೇಕು ಅಂತ ಅವರು ಸಲಹೆ ಮಾಡಿದ್ದಾರೆ. ಅದನ್ನು ತಾವು ಮಾಡಬೇಕು. ಏಕೆಂದರೆ ತಾವು ಕೋಟೆ ಸಮ್ಮೇಳನದಲ್ಲಿ ನಾವು ಹೇಳಿದ್ದೇನಂತಂದರೆ, ಏನು ಒಳ ಮೀಸಲಾತಿಗೆ SCಗೆ ಮಾತ್ರ ಸುಪ್ರೀಂ ಕೋರ್ಟ್ ಹೇಳಿದೆ, STಗೆ ಯಾರು ಏನು ಹೇಳಿಲ್ಲ ಅಂತ ಹೇಳಿದರೆ. ಆದರೆ ತಾವು ತಮ್ಮ ಕಾಲಾವಧಿಯಲ್ಲಿ, ಮುಖ್ಯಮಂತ್ರಿಗಳ ಕಾಲಾವಧಿಯಲ್ಲಿ ನಾವು ಹೈಕೋರ್ಟ್ ಆದೇಶನ ಓದಿದಿರಿಲ್ವೋ ಅಂತ ಹೇಳಿ ಅನುಮಾನ ಬರ್ತದೆ. ಯಾಕೆಂದರೆ ನೀವು ಈ ಸೆಕ್ಷನ್ 17-18 ಅಸಾಧ್ಯ ವರದಿನ ನೀವು ಓದಿದರೆ ನಿಮಗೆ ಗೊತ್ತಾಗುತ್ತೆ, ಸುಪ್ರೀಂ ಕೋರ್ಟ್ಗಿಂತ ಮೊದಲೇ ಹೈಕೋರ್ಟು ಆದಿವಾಸಿಗಳಿಗೆ ಮೀಸಲಾತಿ ಕೊಡಬೇಕು, ಒಳ ಮೀಸಲಾತಿ ಕೊಡಬೇಕು ಅಂತ ಹೇಳಿದರೆ. ಅದರಿಂದ ದಯಮಾಡಿ ಒಳ ಮೀಸಲಾತಿಗೆ ತಾವು ಇನಿಷಿಯೇಟ್ ಮಾಡಬೇಕು.
ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಶೆಡ್ಯೂಲ್ಡ್ ಏರಿಯಾ ಮಾಡುವಂಥದ್ದು. ಈಗ ಆದಿವಾಸಿಗಳ ಒಳ ಎಷ್ಟು ಮುಖ್ಯನೋ ಹಾಗೆ ಆದಿವಾಸಿಗಳ ಒಳಾಡಳಿತ ಕೂಡ ಅಷ್ಟೇ ಮುಖ್ಯ. ಹಾಗಾಗಿ ಫಿಫ್ತ್ ಶೆಡ್ಯೂಲಲ್ಲಿ ಕರ್ನಾಟಕದ ಟ್ರೈಬಲ್ ಏರಿಯಾಗಳನ್ನ ಘೋಷಣೆ ಮಾಡಿ ಕೇಂದ್ರ ಸರ್ಕಾರದ ಆದಿವಾಸಿ ಪಂಚಾಯಿತಿ ಕಾಯ್ದೆ ಏನಿದೆ ಪೇಸಾ ಆ್ಯಕ್ಟ್ 96 ಅದನ್ನು ಜಾರಿಗೊಳಿಸಿ ಅವ್ರಿಗೆ ಒಳಾಡಳಿತಕ್ಕೆ ಅವಕಾಶ ಮಾಡಿಕೊಡಬೇಕು. ಇಂಟರ್ನಲ್ ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿ ಆಗ್ತದಾಗ ಹಾಗಾಗಿ ಶೆಡ್ಯೂಲ್ಡ್ ಏರಿಯಾ ಮಾಡಿ ಅಲ್ಲಿ ಪೇಸಾ ಕಾಯ್ದೆನ ಜಾರಿಗೆ ತಂದು ಆದಿವಾಸಿಗಳ ಒಳಾಡಳಿತಕ್ಕೆ ಅವ್ರದ್ದೇ ಪ್ರತ್ಯೇಕ ಪಂಚಾಯಿತಿಗಳನ್ನ ರಚನೆ ಮಾಡಲಿಕ್ಕೆ ತಾವು ಗಮನ ಹರಿಸಬೇಕು. ಇನ್ನೊಂದು ಬಹಳ ಮುಖ್ಯವಾದ ಬೇಡಿಕೆ ತಮ್ಮ ಮುಂದೆ ಅವತ್ತಿಟ್ಟು ತಾವು ತಮ್ಮ ಗಮನ ಸೆಳೆದಿರುವಂಥದ್ದು ಬಹಳ ಮುಖ್ಯವಾದ ಏನಂತಂದರೆ ಆಶ್ರಮ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ಆಗಬೇಕು ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ಆಗಬೇಕು. ಇರುವಂಥ ಆಶ್ರಮ ಶಾಲೆಗಳಲ್ಲಿ ಒಂದೊಂದು ತಾಲೂಕಿಗೆ ಒಂದೊಂದನ್ನಾದರೂ PUC ಅಪ್ಗ್ರೇಡ್ ಮಾಡಿ ಎಲ್ಲ ಕ್ವಾಲಿಟಿ ಎಜುಕೇಷನ್ ಸಿಗೋಂಗೆ ಮಾಡಬೇಕು ಅಂತೇಳಿ ನಾವು ವಿನಂತಿ ಮಾಡಿದರು. ತಾವು ಕೂಡ ಅಲ್ಲಿ ಒಪ್ಕೊಂಡಿದ್ರಿ. ಅಲ್ಲಿ ಒಪ್ಕೊಂಡು ಅದನ್ನು ಇನಿಷಿಯೇಟ್ ಮಾಡಿ ಹೇಳಿದ್ರಿ. ಈಗಾಗಲೇ ಮೊನ್ನೆ ನಮ್ಮ ಟ್ರೈಬಲ್ ಡಿಪಾರ್ಟ್ಮೆಂಟ್ ಸೆಕ್ರೆಟರಿ ಅವರು ವಿಸಿಟ್ ಮಾಡಿ ಹುಣಸೂರು ತಾಲೂಕಿಗೆ ವಿಸಿಟ್ ಮಾಡಿ ಒಂದು ಚರ್ಚೆ ಮಾಡಿ ಹೋಗಿದ್ದಾರೆ. ತಾವು ಇನಿಷಿಯೇಟ್ ಮಾಡೋದಕ್ಕೆ ತಮಗೆ ಧನ್ಯವಾದಗಳು. ಮತ್ತು ಇದನ್ನು ಭಾಳ ಗಂಭೀರವಾಗಿ ಮಾಡಬೇಕು. ಯಾಕೆಂತಂದರೆ ಯಾವುದೇ ಮಗು ಶಾಲೆಗೆ ಬಂದದ್ದು SLCನಲ್ಲಿ ಫೇಲ್ ಆಗದೇ PUC ಬಂದು ದಾಟೋ ತನಕ ತಾವು ಈ ಗುಣಮಟ್ಟ ಶಿಕ್ಷಣವನ್ನು ತುಂಬ ಸೀರಿಯಸ್ಸಾಗಿ ಗಮನಿಸಬೇಕು. ಯಾಕೆಂದರೆ ಆದಿವಾಸಿಗಳಿಗೆ ಅರಣ್ಯ ಎಷ್ಟು ಮುಖ್ಯನೋ ಗುಣಮಟ್ಟ ಶಿಕ್ಷಣ ಅಷ್ಟೇ ಮುಖ್ಯ. ಈಗ ಈ ಸಮಾಜದೊಟ್ಟಿಗೆ ಬೆರೆತು ಬಾಳಬೇಕು ಅಂತ ಅಂದರೆ ಈ ಅರಣ್ಯ ಅವಲಂಬಿತ ಆದಿವಾಸಿಗಳಿಗೆ ಕ್ವಾಲಿಟಿ ಎಜುಕೇಷನ್ ಅಷ್ಟೇ ಮುಖ್ಯ. ಯಾಕೆಂತಂದರೆ ಇಷ್ಟು ವರ್ಷ ಏನು ನಮ್ಮ ರಿಸಲ್ಟ್ ನೋಡಿದರೆ ತುಂಬ ದುಃಖ ಆಗುತ್ತೆ. ಆ ಕಾರಣಕ್ಕಾಗಿ ಶಾಲೆ ಬಿಟ್ಟು ಮಕ್ಕಳು ಕೂಡ ಕೊರೋನಾ ನಂತರ ಶಾಲೆ ಬಿಟ್ಟು ಮಕ್ಕಳು ಕೂಡ ಜಾಸ್ತಿ ಆಗಿದೆ. ಆ ಕಾರಣಕ್ಕೆ ಕ್ವಾಲಿಟಿ ಎಜುಕೇಷನ್ ಹೆಚ್ಚು ಗಮನ ಹರಿಸಬೇಕು. ಇನ್ನೊಂದು ಬಹುಮುಖ್ಯವಾದ ಬೇಡಿಕೆ ತಮ್ಮ ಮುಂದೆ ಇಟ್ಟಿದ್ದಂದರೆ ಏನೇನು ಸ್ವಲ್ಪ ಅಲ್ಲಿ ಇಲ್ಲಿ ಭೂಮಿ ಸಿಕ್ಕಿದೆ ಕಡೆಯಿಂದ ಹೊರಗೆ ಹಾಕಿ ಕೂಲಿಗಿರಿ ಮಾಡ್ಕೊಂಡಿದ್ದಂಥ ಆದಿವಾಸಿಗಳಿಗೆ ರೆವಿನ್ಯೂ ಇಲಾಖೆಯ ಎಫರ್ಟ್ನಿಂದಾಗಿ ಅಥವಾ ಸಂಘ ಸಂಸ್ಥೆಗಳ ಹೋರಾಟದಿಂದಾಗಿ ಸರ್ಕಾರದ ಒಂದು ಆಯಾ ಕಾಲಕ್ಕೆ ತಕ್ಕಂಥ ತೀರ್ಮಾನದಿಂದಾಗಿ ಒಂದಷ್ಟು ಕುಟುಂಬಗಳಿಗೆ ಭೂಮಿ ಸಿಕ್ಕಿದೆ. ಈಗ ಮೈಸೂರು ಜಿಲ್ಲೆಯಲ್ಲಿ 12,000 ಆದಿವಾಸಿ ಕುಟುಂಬಗಳಿದ್ದರೆ ಒಂದು 4,000ಕ್ಕಷ್ಟು ಅಂದರೆ ಕೋಟೆ, ಹುಣಸೂರು, ಪಿರಿಯಾಪಟ್ಟಣ, ಸರಗೂರು ಮತ್ತು ಈಗ ಈ ಥರ ಈ ಭಾಗಗಳಲ್ಲಿ ನಂಜನಗೂಡು ಈ ಭಾಗಗಳಲ್ಲಿ ಒಂದು 4,000 ಕುಟುಂಬಗಳಿಗೆ ಒಂದೊಂದು ಎಕರೆ ಅರ್ಧ ಎಕರೆ ಜಮೀನಿದೆ. ಅಂಥ ಜಮೀನಿಗೆ ಪಕ್ಕಾ ಪೋಡ್ ಮಾಡಿಕೊಡ್ಬೇಕು. ಪಕ್ಕಾ ಪೋಡ್ ಮಾಡ್ದೇ ಆ ಭೂಮಿಯ ಸ್ವಂತ ಭೂಮಿ ಆಗೋದಿಲ್ಲ. ಹಾಗಾಗಿ ಪಕ್ಕಾ ಪೋಡ್ ಮಾಡಿ ಕಡೆಗೆ ಆದ್ಯತೆ ಗಮನ ಹರಿಸಬೇಕು. ಈ ಸಂಬಂಧ ನಾವು ರೆವಿನ್ಯೂ ಮಿನಿಸ್ಟ್ರು ಕೂಡ ಗಮನ ಸೆಳೆದಿದ್ದೀವಿ. ಸೊ ಇದ್ರ ಜೊತೆಗೆ ನಾವು ಈಗ ಮೊನ್ನೆ ಜಾರಕಿಹೊಳಿ ಸಾಹೇಬರಿಗೆ ಅಂದರೆ PWD ಮಿನಿಸ್ಟರ್ ಅಂತಾರೆ ಜಾರಕಿಹೊಳಿ ಅವರು ಮತ್ತು ಸಹಕಾರ ಸಚಿವರಾದ ರಾಜಣ್ಣ ಅವರಿಗೆ ಒಂದು ಪತ್ರ ಬರೆದು ಏನು ಕೇಳಿದಂದರೆ ಕರ್ನಾಟಕದಲ್ಲಿ ಏನು ಎಸ್ ಟಿ ಕೆಟಗರಿಯಲ್ಲಿ ಸುಮಾರು 40 ಲಕ್ಷ ಪಾಪ್ಯುಲೇಷನ್ ಇರ್ಬೋದು. ಅಲ್ಲಿ 30 ಲಕ್ಷ ಪರಿವಾರ ನಾಯಕರು ಅಥವಾ ಈ ಲಂಬಾಣ ನಾಯಕರು ಎಸ್ಸಿಗೆ ಬರ್ತಾರೆ. ಆದರೆ ಈ ವಾಲ್ಮೀಕಿ ನಾಯಕರು ಏನು ಬರ್ತಾರೆ 30 ಲಕ್ಷ ಏನಿದೆ ಅದರಲ್ಲಿ 15 ಜನ MLAಗಳು ಆ ಜನಾಂಗನೇ ಇರೋದ್ರಿಂದ ಮತ್ತು 2 ಮಂತ್ರಿಗಳು ಕೂಡ ಇರೋದ್ರಿಂದ ತಾವು ಆದಿವಾಸಿಗಳ ಪರವಾಗಿ ಧ್ವನಿ ಎತ್ತಬೇಕು. ಸರ್ಕಾರ ಆಗಿಂದಾಗೆ ತಪ್ಪು ಮಾಡಿದ ಹಾಗೆ ಮತ್ತು ಆದಿವಾಸಿಗಳ ಪರವಾಗಿ ನಿಲ್ಲೋ ಹಾಗೆ ತಾವು ನಮ್ಮ ಪರವಾಗಿ ವಾದ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಕೂಡ ಕಾಗದ ಬರೆದಿದ್ದೀವಿ. ಈ ಇಷ್ಟು ಬೇಡಿಕೆಗಳನ್ನ ಆ ಕಾಗದಗಳು ಮೆನ್ಷನ್ ಮಾಡಿ ಮಾತಾಡಿದ್ವಿ. ಈಗ ಮೊನ್ನೆ ಜಾರಕಿಹೊಳಿ ಸಾಹೇಬರು ಆದಿವಾಸಿ ಲೀಡರ್ಗಳನ್ನ ಕರೆದು ಬೆಂಗಳೂರಿಗೆ ಒಂದು ಗಂಟೆ ಚರ್ಚೆ ಮಾಡಿದ್ದಾರೆ. ಅವ್ರು ತಮ್ಮ ಗಮನ ಕೂಡ ಸೆಳೆಯಬಹುದು. ಅಂದರೆ ಇವೆಲ್ಲವನ್ನು ಕೂಡ ತಮ್ಮ ಸಾಧನಾ ಸಮಾವೇಶದಲ್ಲಿ ಮಾತಾಡಬೇಕು. ಈ ಸಾಧನಾ ಸಮಾವೇಶದಲ್ಲಿ ಇವನ್ನೆಲ್ಲ ಮಾತಾಡಿ ಆಗಿರೋದನ್ನ ಆಗಿದೆ ಅಂತ ಹೇಳಿ ಆಗದೇ ಇರೋದನ್ನ ಮಾಡ್ತೀವಿ ಅಂತ ಹೇಳಿ ಮತ್ತೆ ರಿಅಸರ್ಟೈನ್ ಮಾಡಬೇಕು. ಆದಿವಾಸಿಗಳನ್ನ ಯಾವ ಕಾರಣಕ್ಕೂ ಕೈ ಬಿಡಬೇಡಿ. ಏಕೆಂದರೆ ಸಿದ್ದರಾಮಯ್ಯನವರೇ ಮೈಸೂರು ಜಿಲ್ಲೆಯವರೇ ಆಗಿರೋದ್ರಿಂದ ಆದಿವಾಸಿಗಳ ಪರಿಚಯನೂ ಇರೋದ್ರಿಂದ ಜಾಜಿಯಮ್ನಂಥವ್ರನ್ನ ನೀವು ಉಪಾಧ್ಯಕ್ಷ ಮಾಡಿ ಒಂದು ಮೇಲ್ಗೈ ಸಾಧಿಸಿರೋದ್ರಿಂದ ತಾವು ಈಗ ಆದಿವಾಸಿಗಳ ಪರವಾಗಿ ನಿಂತರೆ ಸುಮಾರು 9 ಲಕ್ಷ ಆದಿವಾಸಿಗಳು 9 ಜಿಲ್ಲೆಯಲ್ಲಿ ತಮ್ಮನ್ನು ಗುಣಗಾನ ಮಾಡ್ತಾರೆ. ಅಷ್ಟೇ ಅಲ್ಲ, ತಮ್ಮ ಕಾಲಾವಧಿಯಲ್ಲಿ ಇಂಥ ಒಂದು ಕೆಲಸ ಮಾಡಿದರೆ ಒಂದು ಬಹಳ ಮಹತ್ವವಾದ ಕಾರ್ಯ ಆಗುತ್ತೆ. ಏನು ನಮಗೆ ಕಾನೂನು ಆದಿವಾಸಿಗಳ ಪರವಾಗಿ ಅರಣ್ಯಕ್ಕಿನ ಕಾಯ್ದೆ ಇದೆ, ಏನು ಕಾಡಿಂದ ಹೊರಹಾಕಿರೋಂಥ ಆದಿವಾಸಿಗಳಿಗೆ ಒಂದು ಹೈಕೋರ್ಟ್ ಆದೇಶ ಇದೆ ಮತ್ತು ಒಳ ಮೀಸಲಾತಿಗೆ ಆದೇಶ ಇದೆ. ಇವನ್ನೆಲ್ಲವನ್ನು ತಾವು ಪರಿಗಣಿಸಿ ಕೂಡಲೇ ಮಾಡಬೇಕು. ತಮ್ಮ ಆದಿವಾಸಿಗಳ ಕುರಿತಂತೆ ತಮಗೆ ನಾನು ಹೇಳೋದೇನೆಂದರೆ ಪ್ರೈಮರಿ ಕರ್ತವ್ಯದಿಂದ ನೀವು ಮುಕ್ತರಾಗಿಲ್ಲ. ಯಾಕೆಂದರೆ ಆದಿವಾಸಿಗಳ ಈ ಅರಣ್ಯ ಹಕ್ಕಿನ ಕಾಯ್ದೆ ಆಗ್ಬೋದು, ಹೈಕೋರ್ಟ್ ಆದೇಶದ ಪ್ರಕಾರ ಪುನರ್ವಸತಿ ಕೊಡೋದಿರ್ಬೋದು, ಒಳ ಮೀಸಲಾತಿ ಕೊಡೋದಿರ್ಬೋದು, ಗುಣಮಟ್ಟದ ಶಿಕ್ಷಣನ ಕೊಡೋದಿರ್ಬೋದು, ಅವ್ರ ಭೂಮಿಲಿ ಪಕ್ಕ ಪೋಡ್ ಮಾಡೋದಿರ್ಬೋದು, ಮತ್ತು ಅವ್ರಿಗೆ ಒಳ ಮೀಸಲಾತಿ ಕೊಡೋದಿರ್ಬೋದು, ಆದಿವಾಸಿ ಅಭಿವೃದ್ಧಿ ಮಂಡಳಿ ರಚನೆ ಮಾಡೋದಿರ್ಬೋದು, ಆದಿವಾಸಿಗಳ ಪರವಾಗಿ ಧ್ವನಿ ಎತ್ತಲಿಕ್ಕೆ 10 ಲಕ್ಷ ಜನದ ಪರವಾಗಿ ಒಬ್ಬರು MLC, 1-2 ಜನ MLC ಅಂದರೆ ಅರಣ್ಯವಾಸಿ ಬುಡಕಟ್ಟುಗಳ ಪರವಾಗಿ ಒಬ್ಬ MLC ನಾಮಕರಣ ಮಾಡಬೇಕು.
ಹಾಗೆ ನೊಮ್ಯಾಡಿಕ್ಸ್ ಏನಿದ್ದಾರಲ್ಲ ಅಲೆಮಾರಿಗಳು ಅವ್ರ ಪರವಾಗಿ ಒಬ್ಬರನ್ನ MLC ಘೋಷಣೆ ಮಾಡಿದರೆ ಆದಿವಾಸಿಗಳ ಪರವಾಗಿ 10 ಲಕ್ಷ ಜನರ ಪರವಾಗಿ ಇಬ್ಬರು MLCಗಳಾರು ಧ್ವನಿ ಎತ್ತಲಿಕ್ಕೆ ಸಹಾಯ ಆಗುತ್ತೆ. ನೋಡಿ, ತಮಗೊಂದು ಮನಸ್ಸಲ್ಲಿ ಹೇಳ್ತೀನಿ, ನೀವು BJP ಯಾವಾಗಲೂ ಬೈತಿರ್ತೀರಿ, ಅದು ಸರಿ. ಆದರೆ ಅವರೊಂದು ಒಳ್ಳೆ ಕೆಲಸ ಮಾಡಿ ಏನಪ್ಪ ಅಂತಂದರೆ, ನಮ್ಮ ಉತ್ತರ ಕನ್ನಡ ಜಿಲ್ಲೆಯಿಂದ ಸಿದ್ದಿ ಜನಾಂಗದ ಶಾಂತಾರಾಮ್ ಸಿದ್ದಿಯವರನ್ನ ಅವರು MLC ಆಗಿ ಘೋಷಣೆ ಮಾಡ್ಕೊಂಡ್ರು ಅವ್ರ ಸರ್ಕಾರ ಇದ್ದಾಗ. ನಮ್ಮ ಆದಿವಾಸಿಗಳು ಪರಂಪರೆಯಿಂದ ಇಂದಿರಾ ಗಾಂಧಿ ಕಾಲದಿಂದನೂ ನಮ್ಮ ಕಾಂಗ್ರೆಸ್ ಅಂತ ಹೇಳ್ಕೊಂಡಿರೋ ಈ ಆದಿವಾಸಿಗಳಿಗೆ ತಮ್ಮಂಥವ್ರು ಒಬ್ಬನೂ MLC ಮಾಡಲಿಲ್ಲ. ನೀವು ನಾನು ಈ ಸಮಯ ಕೇಳ್ತೀನಿ, ಕಾಂಗ್ರೆಸ್ಗೆ ಒಂದು ಹೆಸರು ಬರುತ್ತೆ, ಶ್ರೇಯಸ್ಸು ಕೂಡ ಬರುತ್ತೆ. ಅದರಿಂದ ನೀವು 2 MLCಗಳನ್ನು ಆದಿವಾಸಿಗಳಿಗೆ, ಅಲೆಮಾರಿಗಳಿಗೆ ಒಂದು ಘೋಷಣೆ ಮಾಡಿ, ಒಂದು ಆದಿವಾಸಿಗಳಿಗೆ ಕೊಡಬೇಕು, ಒಂದು ಅಲೆಮಾರಿಗಳಿಗೆ ಕೊಡಬೇಕು. ಹೀಗೆ ಮಾಡಿದರೆ ತಮಗೆ ಅನುಕೂಲ ಆಗುತ್ತೆ. ಸೊ ಅದರಿಂದ ಇದನ್ನು ಜಾರಕಿಹೊಳಿ ಸಾಹೇಬರು ಕೂಡ ಇದನ್ನು ಕೇಳಿದ್ದೀವಿ, ರಾಜಣ್ಣವ್ರಿಗೂ ಕೇಳಿದ್ದೀವಿ. ನೀವು ಆದಿವಾಸಿಗಳ ಪರವಾಗಿ ST ಸಮುದಾಯದಿಂದ ಆಯ್ಕೆ ಆಗಿರೋಂಥ ತಾವುಗಳು ಈ ಆದಿವಾಸಿಗಳ ಪರವಾಗಿ ಧ್ವನಿ ಎತ್ತಬೇಕು, 2 MLCಗಳನ್ನ ಮಾಡಿಸ್ಬೇಕು ಅಂತ ಹೇಳಿ ವಿನಂತಿ ಮಾಡಿದ್ದೀವಿ. ತಮ್ಮ ಸಾಧನಾ ಸಮಾವೇಶದಲ್ಲಿ ಇವೆಲ್ಲವನ್ನು ತಾವು ಹೇಳಬೇಕು. ಈ ಎಲ್ಲವನ್ನು ಹೇಳಿ ನಾವು ಮಾಡಿರೋರನ್ನ ಮಾಡಿದ್ವಿ ಅಂತ ಹೇಳಿ, ಮಾಡಿದವ್ರನ್ನ ಮಾಡ್ತೀನಿ ಅಂತ ಹೇಳಿ ತಾವು ಕಾಲಮಿತಿಯೊಳಗೆ ಮಾಡಿ ಮುಗಿಸಿದರೆ ನಿಮ್ಮ ಸಾಧನಾ ಸಮಾವೇಶಕ್ಕೆ ಒಂದು ಯಶಸ್ಸು ಬಂದಂಗೆ ಆಗುತ್ತೆ, ಅದಕ್ಕೊಂದು ಸಾರ್ಥಕ ಬಂದಂಗೆ ಆಗುತ್ತೆ. ದಯಮಾಡಿ ಈ ಆದಿವಾಸಿಗಳ ವಿಷಯವನ್ನು ತಾವು ಮೈಸೂರು ಜಿಲ್ಲೆಯವರೇ ಆಗಿರೋದ್ರಿಂದ, ನಮಗೆ ಗೊತ್ತಿರೋಂಥ ಮುಖ್ಯಮಂತ್ರಿಗಳೇ ಆಗಿರೋದ್ರಿಂದ, ಜೊತೆಗೆ ಆದಿವಾಸಿಗಳ ಪ್ರಿಯವಾದ ಮುಖ್ಯಮಂತ್ರಿಗಳು ತಾವು ಆಗಿರೋದ್ರಿಂದ ಇದು ನೀವು ಮಾಡದೆ ಹೋದರೆ ಅದೇನೋ ಹೇಳ್ತಾರಲ್ಲ, ಏನೋ ಮನೆ ಮಗ ನಮ್ಮ ದುಡಿದವರ ಮನೆಯಲ್ಲಿ ಏನಾಗ್ತಾರೆ ಹೇಳಿ, ಆ ಥರ ತಾವು ನಮ್ಮ ಜಿಲ್ಲೆಯ ಮುಖ್ಯಮಂತ್ರಿಗಳಾಗಿ ನಮ್ಮ ಜಿಲ್ಲೆಗೆ ನೀವೇನು ಕೊಡುಗೆ ಕೊಡದೆ ಹೋದರೆ ನೀವು ದೇವರಾಜ ಅರಸುಗೆ ಸಮ ಅಂತ ಹೇಳಿದಾಗ ಹೆಂಗೆ ಹೇಳ್ತೀರಿ? ಅವರು ಭೂಮಿ ಕೊಟ್ಟು ಜೀತದಿಂದ ಬಿಡಿಸಿ ಭೂಮಿ ಕೊಟ್ಟು ಸಾಲ ಮುಕ್ತ ಮಾಡಿ ಅವರೊಂದು ಋಣಮುಕ್ತ ಮಾಡಿ ಅವರೊಂದು ಹೆಸರು ಉಳಿಸ್ಕೊಂಡಿದ್ದಾರೆ. ಹಾಗೆ ತಾವು ಆದಿವಾಸಿಗಳಿಗೆ ಅರಣ್ಯ ಭೂಮಿ ಕೊಟ್ಟು, ಅವ್ರಿಗೆ ಒಳ ಮೀಸಲಾತಿ ಕೊಟ್ಟು, ಅವರನ್ನು 4 ಜನ MLCಗಳನ್ನ ಮಾಡಿ, ಮತ್ತು ಅವ್ರಿಗೆ ಈ ಭೂಮಿ ಸಿಕ್ಕಿರೋ ಭೂಮಿಗೆಲ್ಲ ಪಕ್ಕಾ ಪೌಡ್ ಮಾಡಿ ಕಾಡಿನ ಹೊರಗೆ ಹಾಕಿರೋರಿಗೆ ಪುರಸ್ತಿ ಕೊಟ್ಟರೆ ನಾವು ಕೂಡ ನಮ್ಮ ದೇವರಾಜ ಅರಸುಗಿಂತನೂ ನಮ್ಮ ದೇವರಾಜ ಅರಸುಗಿಂತನೂ ನಮ್ಮ ಸಿದ್ದರಾಮಯ್ಯನವರು ನಮಗೆ ಆ ಒಳ್ಳೆ ಕೆಲಸ ಮಾಡಿದಂತ ನಾವು ಹೇಳ್ಕೊಳ್ತೀವಿ. ಸೊ ಅದರಿಂದ ದಯಮಾಡಿ ಇಂಥ ಆಪರ್ಚುನಿಟಿ ಮಿಸ್ ಮಾಡ್ಕೋಬೇಡಿ. ಇದನ್ನು ಲಾಸ್ಟ್ ಆಪರ್ಚುನಿಟಿ. ನೀವು ಬಲ್ತು ತುಂಬ ಅತ್ಯಂತ ಮೇಧಾವಿ ರಾಜಕಾರಣಿ ಥರ ನೀವು ನಡ್ಕೊಳ್ತಾ ಇರುವಾಗ ಇಂಥ ಕೆಲಸ ಮಾಡದೆ ಹೋದರೆ ಅದು ಶ್ರೇಯಸ್ಸಲ್ಲ. ಅದರಿಂದ ದಯಮಾಡಿ ತಮ್ಮ ಸಾಧನಾ ಸಮಾವೇಶ ಆಗಲಿ ಚೆನ್ನಾಗಿ. ನಮ್ಮ ಸಾಧನಾ ಸಮಾವೇಶದಲ್ಲಿ ಆದಿವಾಸಿಗಳ ಪರವಾಗಿ ಕೂಡ ಮಾತನಾಡಿ ಮಾಡೋ ಕೆಲಸನ ಮಾಡಿದೆ ಅಂತ ಹೇಳಿ, ಮಾಡಿದ ಕೆಲಸ ಮಾಡ್ತೀನಿ ಅಂತ ಹೇಳಿ ಮಾತು ಕೊಟ್ಟು, ಇನ್ನು ನಿಮ್ಮ ಉಳಿದ ಅವಧಿಯಲ್ಲಿ ಇದನ್ನು ಮಾಡಿ ಮುಗಿಸ್ಲಿಕ್ಕೆ ತಾವು ತೀರ್ಮಾನವನ್ನು ಮೈಸೂರು ಸಮಾವೇಶದಲ್ಲಿ ಘೋಷಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೀನಿ. ಎಲ್ಲ ವೀಕ್ಷಿಸಿದಂಥ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳು. ತಾವೆಲ್ಲರೂ ಯಾರ್ಯಾರು ನಮ್ಮ ಮುಖ್ಯಮಂತ್ರಿಗಳು ಪರಿಚಯ ಇದೆ ಅವರೆಲ್ಲರೂ ಕೂಡ ಮುಖ್ಯಮಂತ್ರಿಗಳ ಕಿವಿಗೆ ಈ ಮಾತುಗಳು ಕೂಡ ಹಾಕಬೇಕು ಅಂತ ಹೇಳಿ ವಿನಂತಿ ಮಾಡ್ತೀನಿ. ವಿಶೇಷವಾಗಿ ಜಾರಕಿಹೊಳಿ ಸಾಹೇಬರು ಮತ್ತು ರಾಜಣ್ಣ ಅವರು ಈ ವಿಷಯಗಳನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರಲೇಬೇಕು. ಏಕೆಂತಂದರೆ ನಮ್ಮ ಆದಿವಾಸಿಗಳ ಪರವಾಗಿ ST ಮೀಸಲಾತಿಯಲ್ಲಿ ಆಯ್ಕೆ ಆಗಿರೋಂಥ ತಾವುಗಳು ಮತ್ತು 2 ಜನ ಮಂತ್ರಿಗಳು ಕೂಡ ಆಗಿರೋದ್ರಿಂದ, 2 ಪ್ರಭಾವಿಗಳು ಕೂಡ ಆಗಿರೋದ್ರಿಂದ ತಾವು ಇದನ್ನು ಗಮನಿಸಬೇಕು. 10 ಲಕ್ಷ ಆದಿವಾಸಿಗಳ ಅಲೆಮಾರಿಗಳು ಮತ್ತು ಅಲೆಮಾರಿಗಳು ಹಾಗೂ ಬುಡಕಟ್ಟು ಹಿನ್ನೆಲೆಯ ಅರಣ್ಯವಾಸಿ ಬುಡಕಟ್ಟುಗಳಿಗೆ ತಾವು ಒಂದು ನ್ಯಾಯ ಕೊಟ್ಟಂಗೆ ಆಗುತ್ತೆ. ಇದು 2 ಜನ MLCಗಳನ್ನ ಬಿಲ್ಕುಲ್ ಈ ಸರಿ ಘೋಷಣೆ ಮಾಡಬೇಕು. ಹೈಕಮಾಂಡ್ ಮುಂದೆ 4 ಜನ ತಗೊಂಡೋಗಿದ್ದೀರಿ, ಅದರಲ್ಲಿ ಯಾರೂ ಆದಿವಾಸಿಗಳಿಲ್ಲ. ಅದರಲ್ಲಿ ಇಬ್ಬರನ್ನ ಕೈಬಿಟ್ಟು ಹೊಸದಾಗಿ ಆದಿವಾಸಿ ಒಬ್ಬರು ಮತ್ತು ಅಲೆಮಾರಿಗಳನ್ನ ಇಬ್ಬರನ್ನು ಸೇರಿಸಿ ಘೋಷಣೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೀನಿ. ಧನ್ಯವಾದಗಳು. ನಮಸ್ಕಾರ.